ಹಾಯ್ ಹಲೋ ವೆಲ್ಕಮ್ ಟು EK ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸುವರ್ಣಗಡ್ಡೆಯ ಹೂವಿನಿಂದ ಒಂದು ರುಚಿಕರವಾದಂತಹ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಈ ಹೂವಿನ ಪಲ್ಯವನ್ನು ಮಾಡುವ. ನೋಡಿ, ಇದು ಸುವರ್ಣಗೆಡ್ಡೆಯ ಹೂವು. ಇದನ್ನು ನೋಡಿ, ಈ ರೀತಿ ಹೂ ಅರಳುವ ಮುಂಚೆಯೇ ಈ ರೀತಿ ಎಳೆಯ ಹೂವನ್ನು ಈ ರೀತಿ ಕಟ್ ಮಾಡಿಕೊಂಡು ನಾವು ಪಲ್ಯವನ್ನು ಮಾಡ್ತಾ ಇದ್ದೇವೆ. ನೋಡಿ, ಈ ರೀತಿ ಹೊರಗಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಇನ್ನು ಈ ರೀತಿ ಕಟ್ ಮಾಡಿಕೊಂಡು, ನಾನು ಇದನ್ನೆಲ್ಲ ಯೂಸ್ ಮಾಡಿಕೊಳ್ತಾ ಇಲ್ಲ, ಖಾಲಿ ಕ್ರೀಮ್ ಕಲರಿನ ಹೂವಿನ ಒಂದು ಪಾರ್ಟನ್ನು ಮಾತ್ರ ಉಪಯೋಗ ಮಾಡಿಕೊಂಡು ಪಲ್ಯವನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ನೋಡಿ, ಇದು ಒಳಗೆ ಸ್ಪಾಂಜಿನ ಟೈಪಲ್ಲಿದೆ. ಇದು ಅರಳದ ಹೂ ಅರಳಿದರೆ ಇದನ್ನು ಯೂಸ್ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ನೋಡಿ, ನಾನಿಲ್ಲಿ ಅರಳದಂತಹ ಹೂವಿನ ಇಷ್ಟು ಸಣ್ಣ ಪಾರ್ಟನ್ನು ತಗೊಂಡಿದ್ದೇನೆ. ಕೆಲವರೆಲ್ಲ ಇಡೀ ಕೂಡ ಹಾಕ್ತಾರೆ. ನೋಡಿ, ಇನ್ನಿದನ್ನು ಈ ರೀತಿ ಸಣ್ಣಗೆ, ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ದೊಡ್ಡಗೆ ಕಟ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ಈ ಹೂವು ಅರಳಿದರೆ ಇದನ್ನು ಯೂಸ್ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಮುಗ್ಗಿರುವಾಗಲೇ ಈ ರೀತಿ ಪಲ್ಯವನ್ನು ಮಾಡಿಕೊಳ್ಬಹುದು. ಇದು ಈ ಸುವರ್ಣಗೆಡ್ಡೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಸಣ್ಣಗೆ ತುಂಡುಗಳನ್ನಾಗಿ ಮಾಡಿಕೊಳ್ಳಿ. ನೋಡಿ, ನಾನು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ. ತುಂಬ ಜನ ಈ ಹೂವು ಅರಳಿದ ಮೇಲೆ ಒಂದು ಬ್ಯಾಡ್ ಸ್ಮೆಲ್ ಬರ್ತದೆ ಅಂತೇಳಿ ಅದನ್ನು ಕಟ್ ಮಾಡಿ ಬಿಸಾಕ್ತಾರೆ. ಈ ಹೂವು ಅರಳುವ ಮುಂಚೆ ಯಾವುದೇ ಸ್ಮೆಲ್ ಇಲ್ಲ. ಈ ರೀತಿ ಪಲ್ಯಕ್ಕೆ ಯೂಸ್ ಮಾಡಿಕೊಳ್ಳಬಹುದು. ಇನ್ನು ಈ ಪಲ್ಯಕ್ಕೆ ನಾನಿಲ್ಲಿ ಹಲಸಿನಕಾಯಿಯ ಬೀಜವನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಹೆಸರು ಕಾಳು ಕೂಡ ನೆನೆಸಿ ಹಾಕಿಕೊಳ್ಳಬಹುದು. ನೋಡಿ, ಈ ರೀತಿ ಹಲಸಿನಕಾಯಿಯ ಬೀಜದ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು. ಆದಷ್ಟು ಸಣ್ಣಗೆ ಕಟ್ ಮಾಡಿಕೊಳ್ಳಿ. ಹಲಸಿನಕಾಯಿ ಬೀಜವೇ ಆಗಬೇಕು ಅಂತಿಲ್ಲ, ಖಾಲಿ ಸುವರ್ಣಗೆಡ್ಡೆ ಹೂವನ್ನು ಕೂಡ ಯೂಸ್ ಮಾಡಿ ಪಲ್ಯ ಮಾಡಿಕೊಳ್ಬಹುದು. ಇಲ್ಲದಿದ್ದರೆ ಹೆಸರು ಕಾಳನ್ನು ಕೂಡ ನೆನೆಸಿ ಬೇಯಿಸಿ ಹಾಕಿಕೊಳ್ಬೋದು. ನೋಡಿ, ಈ ರೀತಿ ಎಲ್ಲ ಹಲಸಿನಕಾಯಿಯ ಬೀಜವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೋಡಿ, ಈ ಕಪ್ಪಲ್ಲಿ ಸಾಧಾರಣ 2.5 ಕಪ್ ಆಗುವಷ್ಟು ಹಲಸಿನಕಾಯಿಯ ಬೀಜ, ಹಾಗೆ 2 ಕಪ್ ಆಗುವಷ್ಟು ಸುವರ್ಣಗೆಡ್ಡೆಯ ಹೂವು, ಕಟ್ ಮಾಡಿದಂತಹ ಸುವರ್ಣಗೆಡ್ಡೆಯ ಹೂವು ಇದೆ. ಇನ್ನು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ನಾನಿಲ್ಲಿ ಒಂದು 4 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೊಂದು ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಆಗುವಷ್ಟು ಸಾಸಿವೆ, ಇಷ್ಟನ್ನು ಹಾಕಿ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಬೇಕು. ಸ್ನೇಹಿತರೆ, ಈ ಪಲ್ಯಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಇನ್ನು ಕರಿಬೇವಿನ ಸೊಪ್ಪನ್ನು ಹಾಕಿ, ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಅದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿದಂತಹ ಈರುಳ್ಳಿ, ಹಾಗೆ 2 ಹಸಿಮೆಣಸು, ಇಷ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದ್ಸಲ. ಖಾರ ಇನ್ನೂ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಮೆಣಸನ್ನು ಹಾಕಿಕೊಂಡ್ರೆ ಆಯಿತು. ಇನ್ನಿದಕ್ಕೆ ಕಟ್ ಮಾಡಿದಂತಹ ಹಲಸಿನಕಾಯಿಯ ಬೀಜವನ್ನು ಹಾಕಿ ಈ ರೀತಿ ಒಂದು 2 ನಿಮಿಷ ಆಗುವಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. 2 ನಿಮಿಷ ಆದ ಮೇಲೆ ಇದಕ್ಕೆ ನೋಡಿ, ಈ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಹಲಸಿನಕಾಯಿಯ ಬೀಜ ಬೇಯುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. 2 ಕಪ್ ನೀರು ಹಾಕಿ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಶಿನ ಹುಡಿ, ಹಾಗೆ ಒಂದು 2ರಿಂದ 3 ಚಮಚ ಆಗುವಷ್ಟು ಬೆಲ್ಲ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಯೂಸ್ ಮಾಡಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ಬೆಲ್ಲದ ಹುಡಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಸಿಹಿ ಪಲ್ಯ ಬೇಕು ಅಂತಿದ್ದವರು ಸಿಹಿ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ. ಸಿಹಿ ಜಾಸ್ತಿ ಬೇಡ ಅಂತಿದ್ರೆ ಬೆಲ್ಲ ಆ್ಯಡ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ.
ಖಾರ ಬೇಕು ಅಂತಿದ್ರೆ ಮೆಣಸಿನಕಾಯಿಯನ್ನು ಜಾಸ್ತಿ ಹಾಕಿಕೊಳ್ಳಿ. ಬೇಕಿದ್ದರೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ಇನ್ನಿದು ಚೆನ್ನಾಗಿ ಬೇಯಲಿ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಲಸಿನಕಾಯಿ ಬೀಜ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಹಲಸಿನಕಾಯಿಯ ಬೀಜ ನೋಡಿ ಇದೀಗ ಕಟ್ ಆಗ್ತದೆ. ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಸುವರ್ಣಗೆಡ್ಡೆಯ ಹೂವನ್ನು ಆ್ಯಡ್ ಮಾಡಿಕೊಳ್ಳುವ. ಸುವರ್ಣಗೆಡ್ಡೆಯ ಹೂವು ಕೂಡ ಚೆನ್ನಾಗಿ ಬೇಯಬೇಕು. ಈ ಹೂವು ಬೇಯಲಿಲ್ಲ ಅಂತಾದರೆ ಗಂಟಲಲ್ಲೆಲ್ಲ ತುರಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸರಿಯಾಗಿ ಬೇಯಿಸಿ ಉಪಯೋಗ ಮಾಡಿಕೊಳ್ಬೇಕು. ಅರೆಬರೆ ಬೆಂದಂತಹ ಹೋಳನ್ನು ತಿಂದರೆ ಗಂಟಲಲ್ಲಿ ತುರಿಕೆ ಬರುವ ಚಾನ್ಸ್ ಇರ್ತದೆ. ಇನ್ನಿದಕ್ಕೆ ನೋಡಿ ಬೇಕಾದಷ್ಟು ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ತುರಿದಂತಹ ಕಾಯಿ ತುರಿಯನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ವೇಳೆ ಬೇಯಲಿಲ್ಲ ಅಂತಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ. ಹಲಸಿನಕಾಯಿಯ ಬೀಜ ಹಾಗೆ ಸುವರ್ಣಗೆಡ್ಡೆಯ ಹೂವು ಚೆನ್ನಾಗಿ ಬೇಯಬೇಕು. ನೀವಿಲ್ಲಿ ಹಲಸಿನಕಾಯಿಯ ಬೀಜದ ಬದಲಾಗಿ ಹೆಸರು ಕಾಳು ಕೂಡ ಯೂಸ್ ಮಾಡಿಕೊಳ್ಬಹುದು. ಇಷ್ಟ ಆದರೆ ಸಾಕು. ಇನ್ನಿದನ್ನು ಸರ್ವ್ ಮಾಡಬಹುದು. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.